ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇಂದು ನಾವು ಬಹಳ ಸ್ಪೆಷಲ್ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಊರಿನ ಪ್ರಸಿದ್ಧ ಗಂಗಮ್ಮ ದೇವಿ ದೇವಸ್ಥಾನ ನೀವು ನೋಡಿರ್ಬೋದು. ಈಗಾಗಲೇ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ಫಸ್ಟ್ ಒಂದು ವಿಡಿಯೋದಲ್ಲಿ. ಬೇಕಾದರೆ ಲಿಂಕ್ನೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ದೇವಿಯ ದರ್ಶನ ಮಾಡೋಣ, ಪರಿಸರ ನೋಡೋಣ, ಹಾಗೂ ನಿಮ್ಮ ಜೊತೆಗೆ ಒಂದು ಡಿವೈನ್ ಟ್ರಿಪ್ ಮಾಡೋಣ. ಬನ್ನಿ, ಹೋಗೋದಕ್ಕೆ ಎಲ್ಲ ರೆಡಿ ನೋಡ್ತಿದ್ದಿರ್ಬೋದು. ನನ್ನ ಮಗಳು ಆಗಿರ್ಬೋದು, ನನ್ನ ಹಸ್ಬೆಂಡು, ನಮ್ಮ ಅಕ್ಕನ ಮಗ, ನಮ್ಮಮ್ಮ ಎಲ್ಲರೂ ಹೊರಟಿದ್ದೀವಿ. ಇನ್ನು ಇವತ್ತಿನ ಔಟ್ಫಿಟ್ಟು ಈ ಥರ ಇದೆ ನಂದು. ದೇವಸ್ಥಾನ ಅಂದ್ರೇ ಹಾಗೆ ಅಲ್ವಾ, ಅಂದರೆ ಟ್ರೆಡಿಷ್ನಲ್ಲಾಗಿ ಹೋಗಬೇಕು. ಇದು ಗಂಗಮ್ಮ ದೇವರು ಬೇರೆ ಅಲ್ವಾ, ಅದಕ್ಕೋಸ್ಕರ ನಾವು ಈ ಥರ ನಾನು ರೆಡಿಯಾಗಿದ್ದೀನಿ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಮಗೆ ಇಷ್ಟ ಆಗಿರೋದು ಪರ್ಸ್ನಲ್ ಆಗಿ. ನಿಮಗೂ ಯೂಸ್ ಆಗಲಿ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಬೇಕ್ರಿಗಳಲ್ಲೆಲ್ಲ ಸ್ಟಾಕ್ ಇರುತ್ತೆ ಬ್ರೆಡ್ ಎಲ್ಲ, ಆದರೆ ಇಲ್ಲಿ ಮಾಡ್ರನ್ ಔಟ್ಲೆಟಲ್ಲಿ ಫ್ರೆಶ್ ಆಗಿ ಬಂದಿರೋ ಅಂಥ ಬ್ರೆಡ್ ಆಗಿರ್ಬೋದು, ಅಥವಾ ಇನ್ನು ವೆರೈಟೀಸ್ ಎಲ್ಲ ಇರುತ್ತೆ. ಇಲ್ಲಿ ರಸ್ಕ್ ಆಗಿರ್ಬೋದು, ಎಲ್ಲ ಬೇಗನೆ ಸೇಲ್ ಆಗುತ್ತೆ. ಹೋಗ್ತಾ ಇರೋರೆಲ್ಲ ಬಂದು ನಿಲ್ಲಿಸ್ಕೊಂಡು ಗಾಡಿಗಳನ್ನ ತೊಗೊತಾ ಇರ್ತಾರೆ. ಸೊ ನಾವು ಹಿಂಗೆ ತೊಗೊಂಡು ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೀವು ನೋಡ್ತಿರ್ಬೋದು, ಈಗ ಹೋಗೋ ದಾರಿಲಿ ತುಂಬಾ ಚೆನ್ನಾಗಿ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀರಾಗಿರ್ಬೋದು, ಹಸಿರು ಆಗಿರ್ಬೋದು, ನೋಡ್ತಿದ್ರೆ ನೋಡ್ತಾನೆ ಇರೋಣ ಅನಿಸುತ್ತೆ. ಮನಸ್ಸಿಗೇನೋ ಒಂಥರ ಖುಷಿ ಆಗುತ್ತೆ ನೋಡ್ತಿದ್ರೆ ನೇಚರ್ನ. ಸೊ ಇದೇ ನೋಡಿ ಗಂಗಮ್ಮ ದೇವಸ್ಥಾನದ ಕಲ್ಯಾಣಿ. ಇಲ್ಲೇ ಬಂದು ಎಲ್ಲರನ್ನೂ ಮಾಡೋದು, ದೇವ್ರ ಪೂಜೆ ಮಾಡೋದು. ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇನ್ನೂ ಸ್ವಲ್ಪ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ನಾವು ಆಗಿನ ಕಾಲದಿಂದನೂ, ನಮ್ಮ ಅಮ್ಮ ಕಾಲದಿಂದನೂ ಇಲ್ಲೇ ಬಂದು ಪೂಜೆ ಮಾಡೋದ್ರಿಂದ ನಾವು ಇಲ್ಲಿ ಮಾತ್ರ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಮೊದಲು ನಾವು ಈಗ ನೀರು ಹಿಡ್ಕೊತಾ ಇದ್ದೀವಲ್ಲ, ಅಲ್ಲಿ ಫಸ್ಟು ನೀರನ್ನ ತೊಗೊಂಡು ಬೇಕಾಗಿರೋದು ಪೂಜೆ ಸಾಮಗ್ರಿಗಳು ಏನಾದರೂ ಬೇಕು ಅಂದರೆ ಹೊರಗಡೆ ಈ ರೀತಿ ಇಟ್ಟಿರ್ತಾರೆ ಅಂಗಡಿನ. ನಾವು ಹೋಗಿ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ನೀರು ತೊಗೊಂಡು ಹೋಗಬೇಕು ಒಳಗಡೆ. ಇಲ್ಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಪೂಜೆಗಳು ನಡೆಯುತ್ತೆ. ಮತ್ತು ತುಂಬ ರಶ್ ಇರುತ್ತೆ, ನಿಲ್ಲೋದಕ್ಕೂ ಜಾಗ ಇರಲ್ಲ. ಒಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಹಿಂದೆ ನಿಂತ್ಕೊಂಡು ಕಾಯ್ಕೊಂಡು ಆಮೇಲೆ ನಾವು ಪೂಜೆನ ಮಾಡಬೇಕಾಗುತ್ತೆ. ಯಾಕಂದರೆ ಅಷ್ಟು ಜನ, ತುಂಬ ಜನ ಇದ್ದಾರೆ. ಈಗ ನೋಡ್ತಿರ್ಬೋದು ಎಲ್ಲೂ ಪ್ಲೇಸ್ ಇಲ್ಲ. ನಾವು ಪ್ಲೇಸ್ನ ಹುಡುಕ್ತಾ ಇದ್ದೀವಿ ಫಸ್ಟು, ಎಲ್ಲಿ ಖಾಲಿ ಇದೆ ಅಂತ. ನಾವು ಪ್ಲೇಸು ಇರಲ್ಲ. ಸೊ ಈಗ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಇವ್ರದ್ದು ನೋಡಿ, ಇವು ಆಂಟಿದು ಪೂಜೆ ಆಗಿದೆ, ಅದಕ್ಕೆ ನಾವು ಇವ್ರದ್ದು ಆಗಿದ ತಕ್ಷಣ ನಾವು ಮಾಡೋಣ ಅಂತಂದ್ಬಿಟ್ಟು ಅವ್ರನ್ನ ಕೇಳಿಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇದು ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಇಲ್ಲಿ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗತ್ತೆ. ಅಂದರೆ ಕಲ್ಯಾಣಿಲಿ ಇರೋ ನೀರನ್ನ ತೊಗೊಂಡು ತಲೆ ಮೇಲೆ ಉಯ್ಕೋಬೇಕು. ಅದಾಗಲಿಲ್ಲ ಅಂತಂದರೆ, ಈಗ ನಮ್ಮ ಮನೇಲಿ ಹೆಂಗೆ ಅಂತಂದರೆ, ನಮ್ಮಮ್ಮ ಮೊದಲು ಸ್ನಾನ ಮಾಡ್ಕೊಳ್ಳೋರು ಈ ಥರ. ಈಗ ನಾನು ಮಾಡ್ತಾ ಇರೋದ್ರಿಂದ ನಾನು ಬಾಣ್ತಿ ಆಗಿದೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ, ಅದಕ್ಕೆ ಕೈಕಾಲು ಮುಖ ತೊಳ್ಕೊಂಡು ತಲೆ ಮೇಲೆ ಒಂದೆರಡು ನೀರು ಹಾಕ್ಕೊಂಡು ಮಾಡಿದ್ದೆ. ಸೊ ಫಸ್ಟು ನಾವು ಯಾವ ರೀತಿ ಮಾಡಿರ್ತೀವೋ ಅದೇ ರೀತಿ ಮಾಡ್ಕೊಬಿಡ್ಬೇಕಾಗಿರುತ್ತೆ. ಸೊ ಅದನ್ನೇ ನಾವು ಈಗ ಪಾಲಿಸ್ತಾ ಇದ್ದೀನಿ. ಈಗ ತಂದಿರೋ ಅಂಥ ಬಾಳೆ ಎಲೆ ಅಥವಾ ಪೂಜೆ ಸಾಮಗ್ರಿಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೆ. ಇದಾದಮೇಲೆ 2 ಬಾಳೆ ಎಲೆನ ತೆಗೆದಿಟ್ಕೊಂಡು ಅದನ್ನು ಬಾಳೆ ಎಲೆನ ದೇವ್ರ ಮುಂದೆ ಒಂದು ಇಟ್ಟಿದ್ದೀನಿ, ಒಂದು ಮೇಲ್ಗಡೆ ಇಟ್ಟಿದ್ದೀನಿ. ಮೇಲಿಟ್ಟಿರೋ ಎಲೆಗೆ ನಾವು ಕೊಡೋದಕ್ಕೆ ಅಂತ, ಈಗ ದೇವ್ರಿಗೆ ಅಂತ ಇಟ್ಟಿರೋ ಅಂಥ ಸೀರೆನ ಇಟ್ಕೊಂಡಿದ್ದೀನಿ. ಕೆಳಗಡೆ ಬಾಳೆ ಎಲೆ ಮೇಲೆ ಒಂದು ವಿಳೆದೆಲೆ, ಅಡಿಕೆ ಮತ್ತು ಬಾಳೆಹಣ್ಣು ಚಿಪ್ಪು, ಮತ್ತು ದೇವ್ರಿಗೆ ನಾನೀಗ ದೇವ್ರನ್ನ ತೊಳ್ಕೊಂಡಿದ್ದೀವಲ್ಲ, ಅದಕ್ಕೆ ಅರಿಶಿನ ಕುಂಕುಮನ ಇಟ್ಕೋಬೇಕು. ಅರಿಶಿನ ಕುಂಕುಮ ಇಟ್ಕೊಂಡಾದ್ಮೇಲೆ ಬಳೆ ಬಿಚ್ಚಾಲೆನ ತೆಗೆದ್ಬಿಟ್ಟು ದೇವ್ರ ಮುಂದೆ ಇಡ್ತಾಯಿದ್ದೀನಿ. ಇದಾದಮೇಲೆ ಇದು ಒಂಗದಾರ ಅಂತ ಮಾಡ್ಕೋಬೇಕು. ಒಂಗದಾರ ಅಂತ ಅಂದರೆ 3 ಎಳೆ ದಾರಕ್ಕೆ ನಾವು ಅರಿಶಿನ ಹಚ್ಕೊಬೇಕು. ಅರಿಶಿನ ಹಚ್ಕೊಂಡು ದೇವ್ರು ಏನಿದೆಯೋ ಅದ್ರ ಸುತ್ತಕ್ಕೂ ನಾವು ಹಾಕಬೇಕಾಗತ್ತೆ. ಅದು ಒಂಗದಾರ ಅಂತ ಕರೀತಾರೆ. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಮನೆಯಲ್ಲೇ ಹರಕೆ ಕಟ್ಕೊಬೋದು. ಯಾವ ರೀತಿ ಅಂತಂದರೆ, ಈಗ ಒಂದು ಬಿಳಿ ಬಟ್ಟೆ ತೊಗೊಂಡು ಬಿಳಿ ಬಟ್ಟೆ ಒಳಗಡೆ 9 ರೂಪಾಯಿ ಅಥವಾ 11 ರೂಪಾಯಿ ಹಾಕ್ಬಿಟ್ಟು ಕಾಯಿನ್ಗಳನ್ನ ಇಟ್ಬಿಟ್ಟು ಅದ್ರ ಒಳಗಡೆ ಒಂದು ಹೂವು ಮತ್ತು ಅರಿಶಿನ ಕುಂಕುಮನ ಇಟ್ಬಿಟ್ಟು ಒಂದು ಗಂಟನ್ನ ಹಾಕಬೇಕಾಗುತ್ತೆ. ಹಾಕಿದಾದ ನಂತರ ಅದಕ್ಕೂ ಅರಿಶಿನ ಕುಂಕುಮ ಇಟ್ಬಿಟ್ಟು ಗಂಧಕಡ್ಡಿ ಹೊಗೆನ ಕೊಟ್ಬಿಟ್ಟು ನೀವು ಕೇಳ್ಕೋಬೇಕು.
ದೇವರೇ ಗಂಗಮ್ಮ ತಾಯಿ, ನನಗೆ ಏನಾದರೂ ಮಗು ಆದರೆ ನಾನು ಬಂದುಬಿಟ್ಟು ನಿನಗೆ ಸೇವೆ ಮಾಡ್ತೀನಿ, 3 ಸಲ ಸೇವೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ಬೇಕು ಅಥವಾ ಕೇಳ್ಕೊಬೇಕು. ಅದು ಆದ ನಂತರ ನಿಮಗೆ ಇನ್ನೂ ನಿಮ್ಮ ಶಕ್ತಿ ಇನ್ನೂ ಜಾಸ್ತಿನೇ ಆಗ್ಬೋದು ಅಂತ ಏನಾರು ಅನಿಸಿದ್ರೆ ನಿಮಗೆ ಸೀರೆ ಕೊಡ್ತೀನಿ ಅಂತ ಅಂದ್ಕೋಬೋದು. ಇಲ್ಲಾಂದರೆ ತೊಟ್ಲು ಕಟ್ತೀನಿ, ತೊಟ್ಲುನ ಬೆಳ್ಳಿ ತೊಟ್ಲು ಅಥವಾ ಚಿನ್ನದ ತೊಟ್ಲು ಏನಾದ್ರು ಕೊಡ್ತೀನಿ ಅಂತ ಅರಿಸ್ಕೊಬೋದು. ಈ ರೀತಿ ಮಾಡಿದವರು ತುಂಬ ಜನ ಸಿಗ್ತಾರೆ ನಿಮ್ಗೆ ಅಲ್ಲಿಗೆ ಹೋದರೆ ಬೇಕಾದರೆ. ಮತ್ತು ಇನ್ನೊಂದೇನು ಅಂದರೆ ತುಂಬ ಶಕ್ತಿಶಾಲಿ ದೇವರು ಹೇಳ್ಬೇಕು ಅಂತಂದರೆ, ಏನಕ್ಕಂದರೆ ಇದು ಎಲ್ಲ ಈಗ ಮಾಮೂಲಿ ಜನರು ಹೋಗಿ ಕೆತ್ತಿ ಮಾಡಿರೋದಂತಲ್ಲ ವಿಗ್ರಹ, ಅದು ದೇವಕನ್ಯರು ಅಂತ ಅಂತಾರಲ್ಲ ಅಂಥವರು ಬಂದ್ಬಿಟ್ಟು ಮಾಡಿರೋವಂಥದ್ದು ಶಿಲೆನ. ಅದಕ್ಕೋಸ್ಕರ ತುಂಬಾ ಸತ್ಯ ಘಟನೆಗಳು ಇನ್ನೂ ಸಹ ಅಲ್ಲಿ ನಡೀತಾ ಇದೆ. ಮತ್ತು ಈಗ ಬರೀ ಒಂದೇ ಅಂತಲ್ಲ, ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಅಥವಾ ಕೈಕಾಲು ನೋವು, ಕೈಕಾಲು ಊತ ಬರೋವಂಥದ್ದು, ಇದು ಯಾವುದೇ ಇದ್ರೂ ಸಹ ಅಲ್ಲಿಗೆ ಹೋಗಿ ಒಂದು ಸಲ ಆ ನೀರಿಂದ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರೆ ಸಾಕು, ನಿಮಗೆ ವ್ಯತ್ಯಾಸ ಕಾಣುತ್ತೆ. ಇನ್ನು ಹೀಗೇ ನನಗೆ ನನ್ನ ಸಬ್ಸ್ಕ್ರೈಬರ್ ಯಾರೋ ನನಗೆ ಮೆಸೇಜ್ ಮಾಡಿದರು, ಈಗ ಮಕ್ಕಳಾಗದಿರೋರು ನಾವು ಎಷ್ಟು ವಾರಗಳು ಮಾಡಬೇಕು ಅಂತ. ಮೊದಲು ನಮ್ಮ 3 ವಾರ ಮಾಡಬೇಕಾಗಿರುತ್ತೆ. 3 ವಾರದಲ್ಲಿ 2 ವಾರ ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡಿ, 3ನೇ ವಾರ ಬಂದ್ಬಿಟ್ಟು ಸೀರೆ, ಹೊಸ ಸೀರೆ ತಂದ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿ. ಈ ರೀತಿ ಮಾಡಿದ್ರೂ ಪರವಾಗಿಲ್ಲ. 3 ವಾರ ಅಂತ ಅಂದರೆ ಈಗ ಮಂಗಳವಾರ ಶುಕ್ರವಾರ ಅಂತಲೂ ಲೆಕ್ಕ ತೊಗೋಬೋದು. ಮಂಗಳವಾರ ಶುಕ್ರವಾರ ಮಂಗಳವಾರ ಅಂತ, ಅಕಸ್ಮಾತ್ ಆಗಲ್ಲ ಅಂದರೆ ಮಂಗಳವಾರ ಅಂತ 3 ವಾರನೂ ಸಹ ಮಾಡ್ಬೋದು. ಹೀಗಾಗಿ ನಾವು ಗಂಗಮ್ಮನ ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ಕೊಂಬರ್ತಾ ಇರೋದು. ಮತ್ತು ಈ ಥರ ನಮ್ಮಮ್ಮ ಈಗ ಉಂಡೆ ಕಟ್ತಾ ಇದ್ದಾರಲ್ಲ, ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಬೇಕಾಗತ್ತೆ. ಎಲ್ಲ ಹುರ್ಗಡ್ಲೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಹಸಿ ಅಕ್ಕಿ ಟೊಮಟ ಅಂತಲೇ ಕರೀತಾರೆ ಇದಕ್ಕೆ, ಹಸಿ ಅಕ್ಕಿ ಟೊಮಟ ಅಂತ. ಅಕ್ಕಿನೆಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಸ್ವಲ್ಪ ಒಣಗಿಸಿ ಪುಡಿ ಮಾಡಿಕೊಂಡು ಬೆಲ್ಲನೂ ಸಹ ಕುಟ್ಕೊಂಡು ನಾವು ಮಡಿಯಿಂದನೇ ಎಲ್ಲನೂ ಬೇಕಾದ್ರೆ ಮನೆಯಲ್ಲೇ ಸಹ ಉಂಡೆಗಳನ್ನ ಮಾಡ್ಕೊಂಬರ್ಬೋದು. ಆದರೆ ನಾವೆಲ್ಲ ಪುಡಿನ ಮನೆಯಲ್ಲೇ ಮಾಡ್ಕೊಂಬರ್ತೀವಿ. ಇಲ್ಲಿನ ನೀರು ಜೊತೆ ಉಂಡೆ ಮಾಡ್ತೀವಿ, ಉಂಡೆ ಕಟ್ಬಿಟ್ಟು ಪೂಜೆ ಮಾಡ್ತೀವಿ. ಇನ್ನು ಬಾಳೆ ಎಲೆ ಮೇಲೆ ಇನ್ನೇನಪ್ಪ ಇಟ್ಟಿರೋದು ಅಂತ ಅಂದರೆ ಅಕ್ಕಿ ಮತ್ತು ಕಡಲೆಬೇಳೆ, ಎಳ್ಳು, ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀವಿ. ಈಗ 5 ಉಂಡೆ ಅಕ್ಕಿ ಟೊಮಟ, 5 ಉಂಡೆ ಚಿಗಡಿ ಉಂಡೆ ಇಡ್ತಾಯಿದ್ದೀವಿ. ಇಟ್ಬಿಟ್ಟು ಪೂಜೆ ಮಾಡ್ಕೊಬೇಕಾಗುತ್ತೆ. ಪೂಜೆ ಎಲ್ಲ ಮಾಡ್ಕೊಂಡಾದ ನಂತರ ನಾವು ಈಗ ಗದಿಗೆ ಅಂತ ಕರಿತೀವಿ, ಅಲ್ಲಿ ಹೋಗ್ಬಿಟ್ಟು ನಾವು ಹರಕೆ ಏನಾದರೂ ಕಟ್ಕೊಂಡಿದ್ರೆ ಅದನ್ನು ಹೋಗ್ಬಿಟ್ಟು ದೇವರಿಗೆ ಸಲ್ಲಿಸ್ಬಿಟ್ಟು ಬರಬೇಕಾಗುತ್ತೆ. ತೋರಿಸ್ತೀನಿ ಅದನ್ನು. ಮಾತ್ರ ತುಂಬಾ ಸತ್ಯ ಘಟನೆಗಳು, ಎಷ್ಟು ಅಂತ ಹೇಳೋದಕ್ಕೆ ಆಗಲ್ಲ. ನಾನಂತೂ ತುಂಬಾ ನಂಬ್ತೀನಿ ದೇವ್ರನ್ನ. ನಮ್ಮ ಅಕ್ಕ ಆಗಿರ್ಬೋದು ಎಲ್ಲರಿಗೂ ಒಳ್ಳೆಯದಾಗಿದೆ. ನೀವು ಯಾರಾದರೂ ಇನ್ನೂ ಡೌಟ್ ಇತ್ತು ಅಂದರೆ ಒಂದ್ಸಲ ನನ್ನ ಕಮೆಂಟ್ ಮುಖಾಂತರ ಏನಾದರೂ ಡೌಟ್ ಇದ್ದರೆ ಕೇಳಿ, ನಾನು ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ಅಥವಾ ಅಡ್ರೆಸ್ ಬೇಕಾದರೆ ಕೇಳಿ, ನಾನು ಸೆಂಡ್ ಮಾಡ್ತೀನಿ. ತುಂಬ ಜನಗಳು ಅಂದರೆ ಎಷ್ಟು ಜನಗಳು ಹೋಗ್ತಾರೆ ಗೊತ್ತಾ, ತುಂಬಾ ಜನರು ಹೋಗ್ತಾರೆ. ಮತ್ತು ಇನ್ನೊಂದೇನು ಅಂದರೆ 8 ವರ್ಷದಿಂದ ಮಕ್ಕಳಾಗಿಲ್ಲ, 10 ವರ್ಷದಿಂದ ಮಕ್ಕಳಾಗಿಲ್ಲ, ಈ ಥರ ಇರೋರು ಸಹ ಇಲ್ಲಿಗೆ ಹೋಗಿ ತಲೆಗೆ ಸ್ನಾನ ಮಾಡಿ ಮಡಿಯಿಂದ ಬಂದು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಗೊತ್ತಾಗೋದು. ಈ ಗದಿಗೆಗೆ ಹೋಗಿ ಪೂಜೆ ಮಾಡೋದಕ್ಕೆ ಪೂಜೆ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೇನಪ್ಪ ಅಂದರೆ ಒಂದೇ ಎಲೆ ಇಡಬೇಕು, 1 ಅಡಿಕೆ ಮತ್ತು 1 ಬಾಳೆಹಣ್ಣು, ಸ್ವಲ್ಪ ಹೂವು ತೊಗೊಂಡೋಗಿ, 1 ಬ್ಲೌಸ್ ಪೀಸು, ನಿಮ್ಮ ಕೈಲಾದರೆ ಬ್ಲೌಸ್ ಪೀಸು ಮತ್ತು ಕಾಯಿ, ಇದನ್ನು ತೊಗೊಂಡೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಇದ್ರ ಜೊತೆಗೆ 1 ರೂಪಾಯಿ ಕಾಯಿನ್. ಈಗ ನಾವೆಲ್ಲ ಪೂಜೆ ಮಾಡಿದಾಯಿತು. ಈಗ ನಮ್ಮಮ್ಮ ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡ್ತಾ ಇದ್ದಾರೆ. ನಿಮ್ಮ ಭಕ್ತಿ ಅನುಸಾರ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು. ಶಕ್ತಿ ಮೀರಿ ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ. ಈಗ ಪೂಜೆನ ಮಾಡ್ತಾಯಿದ್ದೀವಿ. ಗಂಧಕಡ್ಡಿನ ಬೆಳಗ್ಬಿಟ್ಟು, ಕರ್ಪೂರದಲ್ಲೇ ಬೆಳಗ್ಬಿಟ್ಟು ತಾಯಿ ಎಲ್ಲ ನಿಮ್ಮದೇ ಅಂತ ಅರ್ಪಿಸ್ತಾ ಇದ್ದೀವಿ. ಇದಾದ ನಂತರ ನಾವು ಅರಿಶಿನ ಕುಂಕುಮನ ಕೊಡಬೇಕಾಗುತ್ತೆ. ಅರಿಶಿನ ಕುಂಕುಮಕ್ಕೆ 3 ಜನ ಮುತ್ತೈದೆಯರಾಗಿರ್ಬೋದು ಅಥವಾ 5 ಜನ ಮುತ್ತೈದೆಯರಾಗಿರ್ಬೋದು ಅವರಿಗೆ ಕೊಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ, ಮುತ್ತೈದೆಯರಿಗೆ ನೀವು ಕೊಡಬೇಕಾದ್ರೆ 2 ಬಾಳೆಹಣ್ಣು ಅಥವಾ 2 ವೀಳ್ಯದೆಲೆ, ಅಡಿಕೆ, 1 ಬ್ಲೌಸ್ ಪೀಸ್ ಆದರೂ ಕೊಡ್ಬೋದು, ಬಳೆ ಈ ರೀತಿ ಕೊಡ್ಬೋದು. ಆದರೆ ಕೆಲವರು ಎಷ್ಟಾಗುತ್ತೋ ಅಷ್ಟು. ಈಗ ನಾವು 2 ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಈ ರೀತಿ ಕೊಟ್ವಿ. ಅವ್ರ ಶಕ್ತಿ ಅನುಸಾರವಾಗಿ ಏನಾಗುತ್ತೋ ಅದನ್ನು ಕೊಡ್ಬೋದು.
ಒಟ್ಟಿನಲ್ಲಿ 3 ಜನ 5 ಜನ ಅಥವಾ 9 ಜನಕ್ಕೆ ಕೊಟ್ಟರೆ ಒಳ್ಳೆಯದು. ಇವರಿಗೆ ಕೊಟ್ಟಾದಮೇಲೆ ಅವ್ರಿಗೆ ನಮಸ್ಕಾರ ಹಾಕಿ ದೇವ್ರ ಹತ್ರ ಆಶೀರ್ವಾದ ತೊಗೊಂಡು ಗದ್ಗೆಗೆ ಪೂಜೆ ಮಾಡಿಕೊಂಡು ಬರಬೇಕಾಗುತ್ತೆ. ಇನ್ನು ಗದ್ಗೆಗೆ ಪೂಜೆ ಮಾಡೋದಕ್ಕೆ ಅಂತ ಬಂದ್ವಿ. ನೋಡಿದ್ರೆ ಫುಲ್ಲು ರಶ್ ಆಗಿಬಿಟ್ಟಿದ್ರು. ಅಲ್ಲಿ ಸಖತ್ತು ರಶ್ ಇದ್ದಾರೆ, ಒಳಗಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದುಬಿಟ್ಟು ನಾವು ತಂದಿರೋಂಥ ಅರಿಶಿನ ಕುಂಕುಮನ ಇಟ್ಬಿಟ್ಟು ಕಡ್ಡಿಲಿ ಬೆಳಗ್ಬಿಟ್ಟು ಹೂವನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ನಾವು ಅರಸ್ಕೊಂಡಿರ್ತೀವಲ್ಲ, ಈಗ ಬಿಳಿ ಬಟ್ಟೆಯಲ್ಲಿ ನಾವು ಏನು ಕಟ್ಕೊಂಡಿರ್ತೀವೋ ಅದನ್ನು ಇಲ್ಲಿ ಒಂದು ತೊಟ್ಲು ಇರುತ್ತೆ, ಆ ತೊಟ್ಲು ಒಳಗಡೆ ಹಾಕ್ಬಿಟ್ಟು ಎಲ್ಲ ನಿನಗೆ ಬಿಟ್ಟಿದ್ದಮ್ಮ ಅಂತ ಕೇಳ್ಕೊಂಡು ಬರಬೇಕಾಗುತ್ತೆ. ಇದೆ ನೋಡಿ ಗದ್ಗೆ. ಇಲ್ಲಿ ತೊಗೊಂಡೋಗಿರೋಂಥ ಏನಿದೆಯೋ ಅದನ್ನೆಲ್ಲ ದೇವ್ರಿಗೆ ಅರ್ಪಿಸ್ಬಿಟ್ಟು ಕಾಯಿ ಹುಡ್ಕೊಂಡು ಪೂಜೆ ಮಾಡಿಕೊಂಡು ಬರಬೇಕಾಗುತ್ತೆ. ತುಂಬ ಅಂದರೆ ತುಂಬ ರಶ್ ಇದ್ದರು. ಎಲ್ಲ ತುಂಬ ವಯಸ್ಸಿಂದ ಇರೋರು, ವಯಸ್ಸಾಗಿರೋರು ಎಲ್ಲರೂ ಇದ್ದರು. ನೋಡಿ ಈ ರೀತಿ ಪೂಜೆ ಮಾಡಿಕೊಂಡು ನಮಗೆ ಅಂದರೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಬರಬೇಕು. ಕೆಳಗಡೆ ತೊಟ್ಲು ಕಟ್ಟಿದ್ದಾರೆ, ಅದು ಕಾಣಿಸ್ತಿಲ್ಲ ಏನಕ್ಕಂದರೆ ಫುಲ್ಲು ರಶ್ ಇತ್ತಲ್ಲ, ಅದನ್ನು ನೋಡೋದಕ್ಕಾಗಿಲ್ಲ. ನೋಡಿ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಒಂದು ಕಾಯಿ ಕಾಣ್ತಿದೆ. ನಾನು ಹಾಕ್ತಾಯಿದ್ದೀನಿ ಈಗ ತೊಟ್ಲು ಒಳಗಡೆ. ಈ ರೀತಿಯಾಗಿ ಹಾಕ್ಬಿಟ್ಟು ದೇವ್ರನ್ನ ಕೇಳ್ಕೊಂಡು ಬರಬೇಕು. ಸೊ ಫ್ರೆಂಡ್ಸ್, ಗಂಗಮ್ಮನ ಪೂಜೆ ನೋಡಿದ್ರಾ? ನಿಮಗೂ ಇಷ್ಟ ಆಯಿತಾ? ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಯಾವ ರೀತಿಯಾಗಿ ಮಾಡೋದು ಏನು ಅಂತ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಪೂಜೆ ಮಾಡಿ ಇಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಇರುತ್ತಲ್ಲ, ಅದರಲ್ಲಿ ಅರ್ಧ ಭಾಗ ಮತ್ತು ಒಂದು ಬಾಳೆಹಣ್ಣು ಎಲೆ ಮತ್ತು ಬ್ಲೌಸ್ ಪೀಸು ನಾವು ಅಡಿಕೆ ಕಟ್ಕೊಂಡಿರೋದನ್ನು ತೊಟ್ಲಲ್ಲಿ ಹಾಕಬೇಕಾಗುತ್ತೆ. ಇನ್ನು ಈ ಪೂಜೆ ಎಲ್ಲ ಮುಗಿಸಿದ್ದಾದ ನಂತರ ನಾವು ಗದ್ಗೆ ಪೂಜೆ ಮಾಡಿ ನಮ್ಮ ಹರಕೆನೆಲ್ಲ ತೀರಿಸಿದಾದ ನಂತರ ನಾವು ದೇವರಿಗೆ ಅಂತ ತಂದಿರ್ತೀವಲ್ಲ ಸೀರೆನ, ಆ ಸೀರೆ ಉಡೋದಕ್ಕೆ ಅಲ್ಲಿ ಜಾಗ ಇದೆ. ಅಲ್ಲಿ ಹೋಗಿ ನಾವು ಸೀರೆನ ಚೇಂಜ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಇದು ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಉಪವಾಸ ಇರಬೇಕು. ಬೆಳಗ್ಗೆಯಿಂದ ಉಪವಾಸ ಇದ್ದು ಬಂದು ಪೂಜೆ ಮಾಡಬೇಕು. ಇಲ್ಲಿ ಪೂಜೆ ಎಲ್ಲ ಆಯಿತು, ಸೀರೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ. ಹೊರಗಡೆ ಇಲ್ಲಿ ಎಲ್ಲ ಥರದ್ದು ತಿಂಡಿಗಳಿದ್ವು, ಅಂದರೆ ದೋಸೆ, ಇಡ್ಲಿ ಆ ಥರ ಎಲ್ಲ ಇದ್ವು. ಸೊ ಎಲ್ಲ ತಿಂದ್ಕೊಂಡು ಈಗ ನಮ್ಮ ತೋಟಕ್ಕೆ ಹೊರಟಿದ್ದೀವಿ. ಇಲ್ಲಿ ತ್ಯಾಮಗೊಂಡ್ಲು ಬಿದ್ಲೂರು ಗಂಗಮ್ಮ ಅಂದರೆ ಎಲ್ಲರೂ ಸಹ ಹೇಳ್ತಾರೆ. ತ್ಯಾಮಗೊಂಡ್ಲಿಗೆ ಬಂದರೆ ಸಾಕು ನೀವು, ಎಲ್ಲರೂ ಅಡ್ರೆಸ್ ಹೇಳ್ತಾರೆ. ಇನ್ನು ನಮ್ಮ ತೋಟಕ್ಕೆ ಬರ್ತಾಯಿದ್ದೀವಿ. ನಮ್ಮ ತೋಟದಲ್ಲಿ ಅಲ್ಲಿಂದು ನೇಚರೇ ಬೇರೆ ಒಂಥರ. ನಮಗೆ ಎಷ್ಟೇ ಸ್ಟ್ರೈನ್ ಇದ್ರೂ ತೋಟಕ್ಕೆ ಬಂದರೆ ಒಂಥರ ನೆಮ್ಮದಿ ಅನ್ನೋದು ಸಿಕ್ಕತ್ತೆ ನೋಡಿ, ಆ ಥರ. ಇನ್ನು ನಾವೆಲ್ಲ ನಮ್ಮ ತೋಟಕ್ಕೆ ಬಂದು ಅಮ್ಮ ಬೆಳಗ್ಗೆನೇ ಇಡ್ಲಿ ಮಾಡಿದರು. ಇಡ್ಲಿನ ಒಂದು ಸ್ವಲ್ಪ ತಿಂದ್ಕೊಂಡು ನಮ್ಮ ಅಪ್ಪನ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಪಾಪು ಒಂದು ಸ್ವಲ್ಪ ಹೊತ್ತು ಆಡ್ತಿದ್ದ. ಸೊ ಅವನ್ನೆಲ್ಲ ನೋಡಿಕೊಂಡು ಮತ್ತೆ ಈಗ ಹೊರಡ್ತಾ ಇದ್ದೀವಿ. ಏನೇ ಆಗಲಿ ಹೀಗೆ ನಮ್ಮ ಗಂಗಮ್ಮ ದೇವಿ ದೇವಸ್ಥಾನ ನೋಡಿದ್ರೆ ಆ ದರ್ಶನ ಮುಗಿಸ್ಕೊಂಡು ತುಂಬಾ ಮನಸ್ಸಿಗೂ ಸ್ವಲ್ಪ ಖುಷಿ ಆಯಿತು. ನೀವು ಒಂದ್ಸಲ ಬಂದು ಒಂದ್ಸಲ ದರ್ಶನ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಏನಾದರೂ ಒಂಚೂರಾದರೂ ನಿಮಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋಯಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಬಾಯ್. ಧನ್ಯವಾದಗಳು.